ಕೋಗಿಲು ಮನೆ ತೆರವು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸಂತ್ರಸ್ತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್ಕಾರ. ಕೋಗಿಲು ಮನೆ ತೆರವು ಸಂತ್ರಸ್ತರಿಗೆ ಗುಡ್ ನ್ಯೂಸ್. ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಹೊಸ ಮನೆ. ಬೀದಿ ಪಾಲಾಗಿದ್ದ ಅಲ್ಪಸಂಖ್ಯಾತರಿಗೆ ಹೊಸ ಮನೆ. ಬೆಳ್ಳಳ್ಳಿ ಬಳಿಯ ಕೆಎಚ್ಬಿ ಕಾಲೋನಿಯಲ್ಲಿ ಮನೆ ಅಲಾಟ್ ಮಾಡಲಾಗಿದೆ. ಕೋಗಿಲು ಕ್ರಾಸ್ ಬಳಿ ಇರುವ ಬೆಳ್ಳಳ್ಳಿ ಕೆಎಚ್ಬಿ ಕಾಲೋನಿ. ಅಶ್ವವೇಗ ನ್ಯೂಸ್ಗೆ ಜಿಬಿಎಯಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸಂಜೆ ಸಿಎಂ ಡಿಸಿಎಂ ವಸತಿ ಸಚಿವರ ಸಭೆಯಲ್ಲಿ ಅಧಿಕೃತ ಘೋಷಣೆಯನ್ನ ಮಾಡಲಾಗುತ್ತೆ. ಕೋಗಿಲು ಮನೆ ತೆರವು ಸಂತ್ರಸ್ತರಿಗೆ ಗುಡ್ ನ್ಯೂಸ್ ಅನ್ನ ಕೊಡಲಿದೆ ಸರ್ಕಾರ. ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಹೊಸ ಮನೆಯನ್ನ ಆಯೋಜನೆ ಮಾಡುತ್ತೆ. ಬೀದಿ ಪಾಲಾಗಿದ್ದ ಅಲ್ಪಸಂಖ್ಯಾತರಿಗೆ ಹೊಸ ಮನೆ ಇದೀಗ. ಬೆಳ್ಳಳ್ಳಿ ಬಳಿಯ ಕೆಎಚ್ಬಿ ಕಾಲೋನಿಯಲ್ಲಿ ಮನೆ ಅಲಾಟ್. ಕೋಗಿಲು ಕ್ರಾಸ್ ಬಳಿ ಇರುವ ಬೆಳ್ಳಳ್ಳಿ ಕೆಎಚ್ಬಿ ಕಾಲೋನಿಯಲ್ಲಿ ಮನೆ. ಅಶ್ವವೇಗ ನ್ಯೂಸ್ಗೆ ಜಿಪಿಎಯಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ದೊರೆತಿದೆ. ಸಂಜೆ ಸಿಎಂ ಡಿಸಿಎಂ ವಸತಿ ಸಚಿವರ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ ಈ ಬಗ್ಗೆ. ಕೋಗಿಲು ಮನೆ ತೆರವು ಕೇಸ್ಗೆ ಇದೀಗ ಸಂತ್ರಸ್ತರಿಗೆ ಗುಡ್ ನ್ಯೂಸ್ ಅನ್ನ ಕೊಡಲಿದೆ ಸರ್ಕಾರ. ಈ ಬಗ್ಗೆ ಅಶ್ವವೇಗ ನ್ಯೂಸ್ಗೆ ಜಿಬಿಎಯಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ದೊರೆತಿರುವಂತದ್ದು. ಸಂಜೆ ಏನು ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಿದ್ದಾರೋ ಅಲ್ಲಿ ಸಿಎಂ ಡಿಸಿಎಂ ಸೇರಿ ವಸತಿ ಸಚಿವರ ಸಭೆಯಲ್ಲಿ ಅಧಿಕೃತವಾಗಿ ಈ ಬಗ್ಗೆ ಘೋಷಣೆಯನ್ನ ಮಾಡ್ತಾರೆ. ಇದೀಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ವಿಚಾರ. ಯಾಕಂದ್ರೆ ಕೇರಳ ಕೂಡ ಈ ಒಂದು ವಿಚಾರದಲ್ಲಿ ಪಾಲಿಟಿಕ್ಸ್ಗೆ ಮುಂದಾಗಿರುವಂತದ್ದು. ಕೇರಳ ಅಲ್ಪಸಂಖ್ಯಾತರ ಮೇಲೆ ಟಾರ್ಗೆಟ್ ಅನ್ನ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಆರೋಪವನ್ನ ಮಾಡಿ ಟ್ವೀಟ್ ಅನ್ನ ಕೂಡ ಮಾಡಿತ್ತು. ಇದಾದ ಬಳಿಕ ಎಚ್ಚೆತ್ತುಕೊಂಡಂತ ಕಾಂಗ್ರೆಸ್ ಹೈಕಮಾಂಡ್ ನಲ್ಲೂ ಕೂಡ ಈ ವಿಷಯ ಚರ್ಚೆ ಆದ ಬಳಿಕ ಇದೀಗ ಕೋಗಿಲು ಕ್ರಾಸ್ ಬಳಿ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಪುನರ್ವಸತಿ ನಿರ್ಮಾಣವನ್ನ ಮಾಡಿಕೊಡಲಿದೆ. ಇಂದು ಅಕ್ರಮ ಮನೆ ತೆರವು ಪ್ರದೇಶಕ್ಕೆ ಡಿಸಿಎಂ ಕೂಡ ಭೇಟಿಯನ್ನ ಕೊಡಲಿದ್ದಾರೆ. ಬೆಂಗಳೂರಿನ ಕೋಗಿಲು ಕ್ರಾಸ್ಗೆ ಭೇಟಿ ನೀಡಲಿರುವಂತಹ ಡಿಕೆ ಮಧ್ಯಾಹ್ನ 3 ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಲಿರೋ ಡಿಕೆಶಿ. ಸ್ಥಳೀಯರಿಂದ ಮಾಹಿತಿ ಪಡೆಯಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಸಿದ್ದರಾಮಯ್ಯ ಜೊತೆ ಸಭೆಯನ್ನ ಮಾಡ್ತಾರೆ. ವಾಸ್ತವ ಪರಿಸ್ಥಿತಿ ಹೇಗಿದೆ ಎಂದು ಸಿಎಂಗೆ ಮಾಹಿತಿಯನ್ನ ಕೊಡ್ತಾರೆ. ಅಕ್ರಮ ಮನೆ ತೆರವು ಪ್ರದೇಶಕ್ಕೆ ಡಿಸಿಎಂ ಕೂಡ ಇಂದು ಭೇಟಿಯನ್ನ ಕೊಡಲಿದ್ದಾರೆ. ಭೇಟಿ ಕೊಟ್ಟು ಅಲ್ಲಿಯ ವಾಸ್ತವ ಹೇಗಿದೆ, ಬೆಂಗಳೂರಿನ ಕೋಗಿಲು ಕ್ರಾಸ್ಗೆ ಭೇಟಿ ನೀಡಲಿರುವಂತಹ ಡಿಕೆ ಶಿವಕುಮಾರ್ ಮಧ್ಯಾಹ್ನ 3 ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಲಿರೋ ಡಿಕೆಶಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಮಹೇಶ್. ಈಗಾಗಲೇ ಈ ಒಂದು ಕೋಗಿಲು ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಈಗಾಗಲೇ ನೋಡಬಹುದು, ಎಲ್ಲೋ ಒಂದ್ ಕಡೆ ಕೋಗಿಲೆ ಕ್ರಾಸ್ ಬಳಿ ಇರುವಂತಹ ಅನಧಿಕೃತ ಮನೆ ತೆರವಿಗೆ ನಿಜಕ್ಕೂ ಒಂದು ರೀತಿಯಲ್ಲಿ ರಾಜಕೀಯ ತೀವ್ರ ಪಡೆದಿದೆ ಅಂತ ಹೇಳ್ಬೋದು. ಈಗಾಗಲೇ ಕೇರಳ ಸರ್ಕಾರದ ಹಲವು ಮಂತ್ರಿಗಳು, ಸಂಸದರು ಬಂದು ಕೂಡ ಹೋಗಿ ಅವರಿಗೆ ಒಂದು ಅಲ್ಪಸಂಖ್ಯಾತರು ಇರುವಂತಹ ಅನಧಿಕೃತ ಮನೆಗಳಿಗೆ ತೆರವು ಮಾಡಿರುವಂತಹ ಅಲ್ಪಸಂಖ್ಯಾತರಿಗೆ ಒಂದು ರೀತಿಯಲ್ಲಿ ಭರವಸೆ ಕೊಟ್ಟಿರೋದು, ನಿಮ್ ಜೊತೆ ನಾವು ಇರ್ತೀವಿ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈಗ ಏನೊಂದು ಅನಧಿಕೃತ ಮನೆ ತೆರವು ಮಾಡಿರುವಂತಹ ಕುಟುಂಬಗಳಿಗೆ ಈಗ ಬದಲಿ ನಿವೇಶನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳ್ಳಳ್ಳಿ ಬಳಿ ನಿರ್ಮಾಣ ಮಾಡ್ತಿರುವಂತಹ ಕೆಎಚ್ಪಿ ಸಂಸ್ಥೆಯಿಂದ ನಿರ್ಮಾಣ ಮಾಡ್ತಿರುವಂತಹ ವಸತಿ ಸಂಕೀರ್ಣದಲ್ಲಿ ಬದಲಿ ನಿವೇಶನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂದ್ರೆ ಅನಧಿಕೃತವಾಗಿ ಕಟ್ಕೊಂಡಂತಹ ಸರ್ಕಾರದ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಂತಹ ಮನೆಗಳಿಗೆ ಈ ರೀತಿ ಬದಲಿ ನಿವೇಶನ ಕೊಡೋದು ಎಷ್ಟು ಸರಿ? ಈಗಾಗಲೇ ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿರುವಂತದ್ದು, ಅನಧಿಕೃತವಾಗಿ ತೆರವು ಮಾಡಿ ನೀವು ಸರ್ಕಾರದ ಜಾಗದಲ್ಲಿ ಯಾರ್ಯಾರು ಬಂದು ಇರೋದಕ್ಕೆ ಸಾಧ್ಯವಿಲ್ಲ ಅಂತಾನು ಕೂಡ ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿರೋದು. ಆದ್ರೆ ಇದೆಲ್ಲನೂ ಬದಿಗೊತ್ತಿ ಎಲ್ಲೋ ಒಂದ್ ಕಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿದಂತಹ ಮನೆಗಳನ್ನ ತೆರವು ಮಾಡಿ ಈಗ ಅವರೆಲ್ಲ ಒಂದ್ ಕಡೆ ತಮ್ಮ ಅಳ್ಳು ತೋಡ್ಕೊಂಡಾಗ ರಾಜ್ಯ ಸರ್ಕಾರ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರ ನಿಂತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬದಲಿ ನಿವೇಶನ ಕೊಡ್ತಿರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಒಂದು ರಾಜಕೀಯ ಪ್ರೇರಿತನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೋಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಅಲ್ಲಿ ನೋಡ್ಬೋದು ನಾವು, ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಮಂತ್ರಿಯಾದಂತಹ ಕೃಷ್ಣ ಬೈರೇಗೌಡ ಸೇರಿದಂತಹ ಅದು ಏನೊಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ 200ಕ್ಕೂ ಹೆಚ್ಚು ಕುಟುಂಬಗಳು ಈ ರೀತಿ, ಅದರಲ್ಲೂ ಅಲ್ಪಸಂಖ್ಯಾತರ ಕುಟುಂಬಗಳು ಬೀದಿ ಬಿದ್ದಿದೆ. ಅಂದ್ರೆ ಈ ರೀತಿ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗೈತೆ. ಈಗಾಗಲೇ ನೋಡು, ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು 70% 80% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸರ್ಕಾರ ಕೈ ಹಿಡಿದಿದ್ದಾರೆ. ಈಗ ಮತ್ತೆ ಮುಂದಿನ ಚುನಾವಣೆ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ತೊಂದರೆ ಆಗುತ್ತೆ ಅಂತಾನು ಕೂಡ ಸ್ಥಳೀಯ ಶಾಸಕರು ಹಾಗೂ ಕೆಲವು ಮುಖಂಡರು, ಕಾಂಗ್ರೆಸ್ ಮುಖಂಡರು ಸರ್ಕಾರಕ್ಕೆ ಮನವಿ ಕೊಟ್ಟಿರೋದು. ಈ ಮನವಿ ಆಧರಿಸಿ ಇವತ್ತು ಸಂಜೆ 5 ಗಂಟೆಗೆ ಸಿಎಂ ನೇತೃತ್ವದಲ್ಲಿ, ಸಿಎಂ ಹಾಗೂ ಡಿಸಿಎಂ ಹಾಗೂ ವಸತಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ.
ಅದಕ್ಕಿಂತ ಮುನ್ನ ಏನು 3 ಗಂಟೆಗೆ ಏನು DCM DK ಶಿವಕುಮಾರ್ ಅವರು ಕೂಡ ಏನು ಒಂದು ಅನಧಿಕೃತ ಮನೆ ತೆರವು ಮಾಡಿದ್ರಲ್ಲ ಆ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಏನು ಅಲ್ಪಸಂಖ್ಯಾತರ ಒಂದು ಅಹವಾಲನ್ನು ಸ್ವೀಕರಿಸ್ತಾರೆ. ಅವ್ರಿಗೆ ಯಾವ ರೀತಿ ಮನೆ ಕೊಡ್ಬೇಕನ್ನೋನು ಕೂಡ ತೀರ್ಮಾನ ಮಾಡ್ತಾರೆ. ಇವೆಲ್ಲನೂ ಕೂಡ ಇವತ್ತು ಸಂಜೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಎಲ್ಲೋ ಒಂದ್ ಕಡೆ ವಸತಿ ಸಂಕೀರ್ಣದಲ್ಲಿ ಮನೆ ಕೊಡೋದಕ್ಕೆ ಆಗಲೇ CM ಕೂಡ ಡಿಸೈಡ್ ಮಾಡಿರುವಂತದ್ದು. ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಜೊತೆ ಮಾತಾಡ್ಬಿಟ್ಟು ಕೂಡ ಈಗಾಗಲೇ ಡಿಸೈಡ್ ಮಾಡಿರುವಂತದ್ದು. ಸಂಜೆ ಈ ಆದೇಶ ಹೊರಬೀಳುತ್ತೆ ವನಿತಾ. ಎಸ್, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒತ್ತುವರಿ ತೆರವು ವಿಚಾರದಲ್ಲಿ ನಡೀತಿದೆಯಾ ಪಾಲಿಟಿಕ್ಸ್? ಆಪರೇಷನ್ ಡೆಮಾಲಿಷನ್ ನಲ್ಲೂ ಆಗ್ತಿದೆಯಾ ತಾರತಮ್ಯ? ಕೋಗಿಲು ಕ್ರಾಸ್ ಅಕ್ರಮ ಮನೆ ತೆರವು ಬಳಿಕ ಪೊಲಿಟಿಕಲ್ ಡ್ರಾಮಾ ಶುರುವಾಗಿದೆ. ಅಕ್ರಮವಾಗಿ ಕಟ್ಟಿದ ಮನೆ ಕೆಡವಿದ ಮೇಲೆ ರಾಜಕೀಯ ಲಾಬಿ. ಕೇರಳ ಲಾಬಿ ರಾಜಕೀಯ ಬೆನ್ನಲ್ಲೇ ಕಂಪ್ಲೀಟ್ ಸೀನ್ ಚೇಂಜ್ ಆಯಿತು. ಅಕ್ರಮವಾಗಿ ಮನೆ ಕಟ್ಟಿ ನೆಲೆಸಿದ್ದವರಿಗೆ ಇದೀಗ ಹೊಸ ಮನೆ. ಅಲ್ಪಸಂಖ್ಯಾತ ಪುನರ್ವಸತಿ ಕಲ್ಪಿಸಲು ಮುಂದಾದ ಸಿದ್ದು ಸರ್ಕಾರ. ಕೈ ಸರ್ಕಾರದ ನಡೆಗೆ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ. ಈ ಹಿಂದೆ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳ್ಕೊಂಡಿರೋಕೆ ಮನೆ ಕೊಟ್ರ? ಹಾಗಾದ್ರೆ ನೀವು ಕೋಗಿಲು ಕ್ರಾಸ್ ಓಕೆ, ಉಳಿದೆಡೆ ಸಂತ್ರಸ್ತರಿಗೆ ಮನೆ ಕೊಟ್ರ? ಮನೆ ಕೆಡಿದ ಮೇಲೆ ಯಾರ್ಯಾರಿಗೆ ಆಶ್ರಯ ಮನೆ ಕೊಟ್ಟಿದ್ದೀರಾ ನೀವು? ನಾವ್ಯಾರು ಬಡವರಲ್ವಾ ಎಂದು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮೊದಲು ನಮಗೆ ಮನೆ ಕೊಟ್ಟು ಆಮೇಲೆ ಅವರಿಗೆ ಕೊಡಿ. ಕೋಗಿಲು ಕ್ರಾಸ್ ವಿಚಾರದಲ್ಲಿ ಏಕೆ ಇಷ್ಟೊಂದು ಕಾಳಜಿಯನ್ನ ತೋರಿಸ್ತಾ ಇದ್ದೀರಾ? ಕೈ ಸರ್ಕಾರದ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ. ಎಸ್, ಒತ್ತುವರಿ ವಿಚಾರದಲ್ಲಿ ಈಗ ನಡೀತಿದ್ಯಾ ಪಾಲಿಟಿಕ್ಸ್ ಅಂತ ಕೇಳಿ ಬರ್ತಾ ಇದೆ. ಆಪರೇಷನ್ ಡೆಮಾಲಿಷನ್ ನಲ್ಲೂ ಆಗ್ತಿದೆ ತಾರತಮ್ಯ. ಎಸ್, ಮನೆ ತೆರವು ಏನು ಕೋಗಿಲು ಕ್ರಾಸ್ ಬಳಿ ಮನೆ ತೆರವು ವಿಚಾರದಲ್ಲಿ ನಿಜಕ್ಕೂ ಕೂಡ ಇದು ಪಾಲಿಟಿಕ್ಸೇ. ಯಾಕಂದ್ರೆ ಕೇರಳ ಏನು ಈ ಬಗ್ಗೆ ಮಾತನಾಡುತ್ತೆ, ಕೇರಳ CM ಏನು ಈ ಬಗ್ಗೆ ಟ್ವೀಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಕೇರಳದಲ್ಲಿ ವಿಧಾನಸಭೆ ಚುನಾವಣೆಗೆ ಇದ್ರ ಬಗ್ಗೆ ನಮಗೆ ಹೊಡೆತ ಬೀಳುತ್ತೆ ಅಂತ ಸರ್ಕಾರ ಕೂಡ ಇದಕ್ಕೆ ಹೆಚ್ಚಿನ ಒಂದು ಕಾಳಜಿಯನ್ನ ತೋರಿಸ್ತಾ ಇದೆ. ಇನ್ನು ಹೈಕಮಾಂಡ್ ಕೂಡ ಎಂಟ್ರಿ ಆಯಿತು. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಯಿತು ಈ ವಿಚಾರ. ಅದಾದ ಮೇಲೆ ಇದೀಗ ಪುನರ್ವಸತಿ ನಿರ್ಮಾಣಕ್ಕೆ ರೆಡಿ ಆಗಿರುವಂತದ್ದು ಸರ್ಕಾರ. ಹಾಗಾದ್ರೆ ಇಲ್ಲಿರುವಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಮೊದಲು ನಮ್ಮ ಮನೆಗಳು ಕೂಡ ಅಲ್ಲಿ ತೆರವಾಗಿದೆ, ಮೊದಲು ನಮಗೆ ಒಂದು ಪುನರ್ವಸತಿಯನ್ನ ಕಲ್ಪಿಸಿಕೊಡಿ, ನಂತರ ಅವರಿಗೆ ಕೊಡಿ ಅನ್ನುವಂತ ಪ್ರಶ್ನೆ, ಒಂದು ಆಕ್ರೋಶವನ್ನ ಕೂಡ ಜನ ಇಲ್ಲಿ ಮಾಡ್ತಾ ಇರುವಂತದ್ದು. ಇದರಲ್ಲಿ ಕಂಪ್ಲೀಟ್ ಆಗಿ ಪಾಲಿಟಿಕ್ಸ್ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಏನು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮುಂದಾಗಿರುವಂತಹ ಸರ್ಕಾರ. ಯಾಕೆಂದ್ರೆ ಅಲ್ಲಿ ಸ್ವಂತವಾಗಿ ಕಟ್ಟಿರುವಂತಹ ಅಂದ್ರೆ ಸ್ವಂತ ಜಾಗದಲ್ಲಿ ನಿರ್ಮಿಸಿರುವಂತಹ ಮನೆಗಳು ಯಾವು ಕೂಡ ಇರಲಿಲ್ಲ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿರುವಂತಹ ಮನೆಗಳವು. ಹಾಗಾಗಿ ಸರ್ಕಾರ ಅವರ ಜಾಗವನ್ನ ವಾಪಸ್ ತೆಗೆದುಕೊಂಡಿದೆ, ಸರ್ಕಾರಕ್ಕಾಗಿ ಬಳಸ್ಕೊಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾಕೆ ನಾವು ಅವರಿಗೆ ಮನೆಯನ್ನ ಮತ್ತೆ ಕೊಡಬೇಕು? ಅಂದ್ರೆ ಸರ್ಕಾರ ಬಡವರಿಗಾಗಿರುವಂತ ಸರ್ಕಾರ ಬಡವರಿಗೋಸ್ಕರ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಎಲ್ಲಾ ಬಡವರಿಗೆ ಮಾಡಿ ಸ್ವಾಮಿ. ಯಾಕೆ ಕೆಲವು ಬಡವರಿಗೆ ಮಾತ್ರ, ಅಲ್ಪಸಂಖ್ಯಾತರಿಗೆ ಮಾತ್ರ ಯಾಕೆ ಹೆಚ್ಚಿನ ಓಲೈಕೆ? ಅಲ್ಲಿ ಮಾತ್ರ ಬಡವರಿದಾರಾ, ಅಲ್ಲಿ ಮಾತ್ರ ಸಂತ್ರಸ್ತರಿದಾರಾ, ಬೇರೆ ಎಲ್ಲೂ ಕೂಡ ಬಡವರು ಇಲ್ವಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರದ ವಿರುದ್ಧ ಈಗ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ನಮಗೆ ಕೊಡಿ ಆಶ್ರಯವನ್ನ, ನಾವೇನು ಕಳೆದುಕೊಂಡಿದ್ದೀವಿ, ಈಗಾಗಲೇ ನಾವು ಕಳ್ಕೊಂಡ್ಬಿಟ್ಟಿದ್ವಿ, ನಮಗೆ ಕೊಡಿ. ಈಗಾಗಲೇ ಹಲವೆಡೆ ಒತ್ತುವರಿ ಕೂಡ ಆಗಿದೆ. ಯಾಕೆ ಕೋಗಿಲು ಕ್ರಾಸ್ ಲೇಔಟ್ನಲ್ಲಿ ಮಾತ್ರ ಒಂದು ಹೆಚ್ಚಿನ ನಿಗಾವನ್ನ ವಹಿಸ್ತಾ ಇದ್ದಾರೆ, ಅಲ್ಲಿ ಯಾಕೆ ಹೆಚ್ಚಿನ ಕಾಳಜಿ ಅನ್ನುವಂಥದ್ದು ಜನರ ಪ್ರಶ್ನೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಅಂತ ಅಂದ್ರೆ ಯಾಕೆ ಕೋಗಿಲು ಕ್ರಾಸ್ ಲೇಔಟ್ನಲ್ಲಿ ಯಾಕೆ ಮಾತ್ರ ಪ್ರತ್ಯೇಕವಾಗಿ ಕಾಳಜಿ ಅನ್ನುವಂಥದ್ದು? ಒಂದು ಅಂದ್ರೆ ಎಲ್ಲವೂ ಕೂಡ ಚುನಾವಣೆ ಅನ್ನುವಂತಹ ದೃಷ್ಟಿಯಿಂದಲೇ ನಡೆದು ಹೋಗ್ಬಿಡುತ್ತೆ. ಅದೇ ರೀತಿ ಇದು ಕೂಡ, ಯಾಕಂದ್ರೆ ಅಲ್ಲಿ ಪ್ರಮುಖವಾಗಿ ಹೆಚ್ಚಿನದಾಗಿ ಅಲ್ಪಸಂಖ್ಯಾತರೇ ಮನೆ ಕಳ್ಕೊಂಡಿರೋದ್ರಿಂದ ಮುಂಬರುವಂತಹ ಚುನಾವಣೆಗಳಿಗೆ ಈಗ ಅನುಕೂಲ ಮಾಡಿಕೊಟ್ರೆ ಮತವಾಗಿ ಅದು ಕನ್ವರ್ಟ್ ಆಗುತ್ತೆ ಅನ್ನುವಂತಹದ್ದು ಕೂಡ ಒಂದು ಉದ್ದೇಶ. ಮತ್ತೊಂದು ಕಡೆ ಅಲ್ಲಿರೋರು ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟದಲ್ಲಿ, ಆರ್ಥಿಕತೆ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಜನ, ಎಲ್ಲರೂ ಕೂಡ ಶೆಡ್ ರೀತಿಯಲ್ಲಿ ಮನೆಗಳನ್ನ ಹಾಕೊಂಡಂತಹ ಜನ. ಹಾಗಾಗಿ ಅವರಿಗೆ ಈ ರೀತಿಯಾದಂತಹ ವ್ಯವಸ್ಥೆ ಕಲ್ಪಿಸಿಕೊಡ್ಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ಮುನ್ಸೂಚನೆಯನ್ನು ಏನನ್ನು ಕೂಡ ಕೊಡದೆ, ಜೊತೆಗೆ ಅಲ್ಲಿದ್ದಂತಹ ಎಲ್ಲರೂ ಕೂಡ ನಿರಾಶ್ರಿತರಾಗಿದ್ದಂತವ್ರೆ. ಬೇರೆ ಕಡೆಯಿಂದ ಬಂದು ಇಲ್ಲಿ
ಒಂದು ಶೆಡ್ ರೀತಿ ಮನೆ ಹಾಕೊಂಡಿದ್ದಂತಹ ಜನರು ಆಗಿದ್ರಿಂದ ಆ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಂತಿದೆ. ಅಂದ್ರೆ ಎಲ್ಲಿ ಮನೆಯನ್ನ ಅವರಿಗೆ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಿನ ಜನ ಇರೋದ್ರಿಂದ ಅವರಿಗೆ ಒಂದು ಹಂತಕ್ಕೆ ಎಲ್ಲರನ್ನೂ ಒಟ್ಟಾಗಿರಿಸೋದಾ ಅಥವಾ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲಿ ಜಾಗ ಕೊಡೋದಾ ಅನ್ನುವಂತಹದ್ದು ಕೂಡ ನಿರ್ಧಾರ ಆಗುತ್ತೆ. ಇವತ್ತು ಅದೇ ನಿಟ್ಟಿನಲ್ಲಿ ಮಹತ್ವದ ಸಭೆಯನ್ನು ಕೂಡ ಸಿಎಂ ಕರೆದಿರುವಂತಹದ್ದು. 3 ಗಂಟೆಗೆ ಏನು DCM ಸ್ಥಳ ಪರಿಶೀಲನೆಯ ಬಳಿಕ ಎಷ್ಟು ಮನೆ ಇದೆ, ಎಷ್ಟು ಫ್ಯಾಮಿಲಿಗಳಿದೆ, ಎಲ್ಲೆಲ್ಲಿ ಜಾಗ ಇದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋಂಗಿದೆ. ಅದರ ಜೊತೆಗೆ ಆ ಒಂದು ವಿಸಿಟ್ ನ ಬಳಿಕ ಇಬ್ರು ಕೂಡ ಕೂತು ಮಾತುಕತೆ ನಡೆಸಿ ಒಂದಿಷ್ಟು ಅವರಿಗೆ ಪರಿಹಾರದ ಜೊತೆಗೆ ಅವರಿಗೆ ಬೇರೆಡೆ ವಸತಿಯನ್ನ ಕಲ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ರೀತಿಯಾಗಿ ಹೈಕಮಾಂಡ್ ಮಧ್ಯಪ್ರವೇಶದ ನಂತರವೇ ಈ ನಿರ್ಧಾರವೂ ಕೂಡ ಆಗಿದೆ ಅನ್ನುವಂತಹದ್ದು ಮೂಲಗಳ ಮಾಹಿತಿ. ಆದ್ರೆ ಇರುವಂತಹ ಜನ ನಿರಾಶ್ರಿತರಾಗಿದ್ರಿಂದಲೇ ಅವರಿಗೆ ಅಂದ್ರೆ ಅವರಿಗೆ ಬದಲಿ ವಸತಿಯನ್ನ ಅಂದ್ರೆ ಬದಲಿ ನಿವೇಶನಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಧನ್ಯವಾದಗಳು ದೀಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಇರುವಂತ ಪ್ರಶ್ನೆ ಏನಂತ ಅಂದ್ರೆ ಅವರು ಮಾತ್ರ ನಿರಾಶ್ರಿತರಲ್ಲ ಸ್ವಾಮಿ, ನಾವು ಕೂಡ ನಿರಾಶ್ರಿತರೇ, ನಮ್ಮ ಮನೆಗಳು ಕೂಡ ತೆರವಾಗಿದೆ, ಆದ್ರೆ ನಮ್ಮ ಮೇಲೆ ಇಲ್ಲದಂತ ಕಾಳಜಿ ಅಲ್ಲಿ ಒಂದು ಕೋಗಿಲೆ ಲೇಔಟ್ ಕ್ರಾಸ್ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಯಾಕೆ ಹೆಚ್ಚಿನ ಕಾಳಜಿಯನ್ನ ತೋರಿಸ್ತಾ ಇದ್ದೀರಾ? ಮೊದಲು ನಾವೇನ್ ಕಳ್ಕೊಂಡಿದೀವಿ ನಮಗೆ ಒದಗಿಸ್ಕೊಡಿ, ನಂತರ ಅವರಿಗೆ ಕೊಡಿ ಅನ್ನುವಂಥದ್ದು ಜನರ ಆಕ್ರೋಶ.